ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಂ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಶ್ರೀವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರೇ ಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪತಮಹಂ ವಂದೇ ಶ್ರೀಗುರು ದೀನತಾರಿಣಂ. ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ ಹರಿ ಓಂ ತತ್ಸತ್. ಹರೇ ಕೃಷ್ಣ. ತುಳಸಿ ಮಹಾರಾಣಿಯ ಮಹಿಮೆಯನ್ನು ಮೊದಲನೇ ಭಾಗವನ್ನು ನಾವು ತಿಳ್ಕೊಂಡ್ವಿ. ಇವತ್ತು ನಾವು ಎರಡನೇ ಭಾಗವನ್ನು ಮುಂದುವರಿಸೋಣ. ಅಂದರೆ ಅವ್ರ ಮಹಿಮೆಯನ್ನು ಇನ್ನೂ ಗುಣಗಾನ ಮಾಡೋಣ ಇವತ್ತಿನ ಸಂಚಿಕೆಯಲ್ಲಿ. ಅದರ ಜೊತೆಗೆ ತುಳಸಿಯ ಪ್ರಾಕಟ್ಯದ ಬಗ್ಗೆ ಲಾಸ್ಟ್ ಟೈಮ್ ತಿಳ್ಕೊಂಡ್ವಿ. ಪ್ರಾಕಟ್ಯದ ಜೊತೆಗೆ ಸ್ವಲ್ಪ ಗುಣಗಾನವನ್ನು ಕೂಡ ಮಾಡಿದ್ವಿ ತುಳಸಿಯ ಮಹಿಮೆಯನ್ನು. ಸೊ ಅದನ್ನೇ ಇವತ್ತಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ಓಕೆ, ಒಂದು ಕತೆ ಹೇಳ್ತೀನಿ. ಏನಪ್ಪ ಅಂದರೆ, ಒಬ್ಬ 5 ವರ್ಷದ ಬಾಲಕ ತಂದೆ ತಾಯಿಯನ್ನು ಕಳ್ಕೊಂಡಿರ್ತಾರೆ. ತುಂಬ ಚಿಕ್ಕವನು, ಮನೆ ಇಲ್ಲ, ಮಠ ಇಲ್ಲ, ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ದಾನೆ. ಏನೂ ಇಲ್ಲ, ತಿನ್ನೋದಕ್ಕೆ ಕಷ್ಟ, ಮಲಗೋದಕ್ಕೆ ಏನೂ ಇಲ್ಲ. ಇಲ್ಲೊಂದು ದಿನ ಮಲ್ಕೊಳ್ಳೋದು, ಆ ಮರದ ಕೆಳಗಡೆ ಇನ್ನೊಂದು ದಿನ. ಊರಲ್ಲಿ ಕೂಡ ಅಷ್ಟೊಂದು ಆ ಮಗುವಿಗೆ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ಹುಟ್ಟಿದಾಗಲೇ ಮಗು ತಂದೆ ತಾಯಿನ ಕಳ್ಕೊಂಡವನು ಅಂಥೇಳಿ, ದರಿದ್ರ ಅಂಥೇಳಿ ಆ ಮಗುವಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ಸ್ವಲ್ಪ ಕನಿಕರ ತೋರಿಸೋದು ಏನೂ ಇರಲಿಲ್ಲ. ಸೊ ಆ ಮಗು ಅಲ್ಲಿ ಇಲ್ಲಿ ಮಲಗ್ತಾಯಿತ್ತು, ಸಿಕ್ಕಿದ್ದನ್ನು ತಿಂತಾಯಿತ್ತು. ಸೊ ಈ ರೀತಿ ಇರಬೇಕಾದ್ರೆ ಆ ಮಗುದೇ ಒಂದು ವಿಶೇಷತೆ ಏನಪ್ಪ ಅಂದರೆ, ಆ ಮಗು ಯಾವಾಗಲೂ ರಾಮ ನಾಮವನ್ನು ಜಪ ಮಾಡ್ತಾಯಿತ್ತು, ರಾಮ 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 ಅಂತ. ಸೊ ಒಂದಿನ ತುಂಬ ಜೋರಾಗಿ ಇದಾಗ್ತಿರತ್ತೆ, ಏನು ಥಂಡಿ ಅಂದರೆ ಚಳಿ ಆಗ್ತಿರತ್ತೆ, ಜಾಸ್ತಿ ಚಳಿ ಇರುತ್ತೆ. ಅದು ಮಲ್ಕೊಂಡು ಗಡ 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 ನಡುಗ್ತಾ ಇರುತ್ತೆ. ಒಂದು ಮರದ ಕೆಳಗಡೆ ಆಮೇಲೆ ಮಲಗಿರುತ್ತೆ, ನಡುಗ್ತಾ ಇರುತ್ತೆ ಸಿಕ್ಕಾಬಟ್ಟೆ. ಆಮೇಲೆ ಅದಕ್ಕೇನು ಬ್ಲ್ಯಾಂಕೆಟ್ ಇಲ್ಲ, ಏನಿಲ್ಲ. ಆ ಟೈಮಲ್ಲಿ ರಾಮ 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 ಅಂತ ಅಂದ್ಕೊಂಡು ಹಲ್ಲು ಹೊಡ್ಕೊಳ್ತಾ ಇದ್ದೆ, ಚಳಿಗೆ ಮಲಗಿದೆ. ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ, ಆ್ಯಕ್ಚುಲಾಗಿ ಆ ಮಗುನ ದೇವಸ್ಥಾನದಲ್ಲಿ ಕೂಡ ಅಲೋ ಮಾಡ್ತಿರ್ಲಿಲ್ಲ. ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿರ್ತಕ್ಕಂಥ ಶ್ರೀರಾಮನ ವಿಗ್ರಹ ನಡ್ಕೊಂಡು ಬಂದು ಆ ಮಗುವಿನ ಎದೆ ಮೇಲೆ ಮಲಗುತ್ತೆ. ಆ ಮಗು ಆ ವಿಗ್ರಹನ ನೋಡ್ಬಿಟ್ಟು ಅಪ್ಕೊಂಡು ಮಲ್ಕೊಳ್ಳುತ್ತೆ. ಚಳಿ ಹೋಗುತ್ತೆ, ಆರಾಮಾಗಿ ನಿದ್ದೆ ಮಾಡುತ್ತೆ. ಮತ್ತು ಬೆಳಗಿನ ಜಾವ ಜನ ಎಲ್ಲ ಬರ್ತಾರೆ ದರ್ಶನಕ್ಕೆ, ವಿಗ್ರಹ ಇಲ್ಲ. ಎಲ್ಲ ಕಡೆ ನೋಡ್ತಾರೆ, ಈ ಮಗು ಅಪ್ಕೊಂಡು ಮಲಗಿದೆ ವಿಗ್ರಹ. ಅದನ್ನು ನೋಡಿ ಜನಗಳಿಗೆ ಇವನು ಕದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಆ ಮಗುವಿಗೆ ತುಂಬ ಇದು ಮಾಡ್ತಾರೆ. ನೀನು ಕದ್ದಿದ್ಯಾ ಅಂದ್ಕೊಂಡು. ಆ ಮಗು ಇಲ್ಲ, ನಾನು ಕದ್ದಿಲ್ಲ, ನಾನು ಆ್ಯಕ್ಚುಲಾಗಿ ರಾಮ ವಿಗ್ರಹ ಹೇಗಿದೆ ಅಂತ ನಾನು ಇವತ್ತಿನವರೆಗೂ ನೋಡೇ ಇಲ್ಲ. ಇವತ್ತೇ ಫಸ್ಟ್ ನೋಡಿದ್ದು ಇದೇ ರಾಮ ವಿಗ್ರಹ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಅಂತ ಆ ಮಗು ಪಾಪ ಹೇಳುತ್ತೆ. ಬಟ್ ಅದನ್ನು ನಂಬೋದಿಲ್ಲ ಜನ. ಸೊ ಆಗಿರಬೇಕಾದ್ರೆ
ಜನಗಳು ಮಾತಾಡ್ಕೊಳ್ತಿರ್ತಾರೆ ಈ ಮಗುಗೆ ಏನು ಮಾಡಬೇಕು ಅಂತ. ಆ ಮಗು ತುಂಬ ಗಾಬರಿ ಆಗುತ್ತೆ. ಅಲ್ಲಿ ಒಬ್ಬ ಸನ್ಯಾಸಿ ಬರೋದನ್ನು ನೋಡ್ಬಿಟ್ಟು ಆ ಮಗು ಸನ್ಯಾಸಿ ಆಶ್ರಯವನ್ನು ಪಡ್ಕೊಳ್ಳುತ್ತೆ. ಮಹಾ ಜನರೇ, ಓ ಸನ್ಯಾಸಿ, ಸ್ವಾಮಿಗಳೇ, ಇವರೆಲ್ಲರೂ ನನ್ನ ಮಾತನ್ನು ನಂಬ್ತೇ ಇಲ್ಲ. ನಾನು ಈ ವಿಗ್ರಹವನ್ನು ಕದ್ದಿಲ್ಲ. ದಯವಿಟ್ಟು ನೀವಾದರೂ ಹೇಳಿ, ನೀವು ಬುದ್ಧಿ ಇರೋರು, ಜ್ಞಾನ ಇರೋರು, ದಯವಿಟ್ಟು ಹೇಳಿ ಅಂತ ಕೇಳ್ತಾರೆ. ಆಮೇಲೆ ಆ ಸ್ವಾಮೀಜಿ ಬಂದು ಹೇಳ್ತಾರೆ, ಈ ಮಗು ನಿಮಗೆ ಕಷ್ಟ ಆಗಿದ್ರೆ ಬಿಟ್ಬಿಡಿ. ಈ ಮಗುಗೆ ಯಾವುದೇ ರೀತಿ ಶಿಕ್ಷೆಯನ್ನು ಕೊಡಬೇಡಿ. ಈ ಮಗುವನ್ನು ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಆಶ್ರಮದಲ್ಲಿ ಇಟ್ಕೋತೀನಿ ಅಂತ ಹೇಳ್ತಾರೆ. ನೀವು ಊರಲ್ಲೇನು ಇಟ್ಕೊಳ್ಳೋದು ಬೇಡ, ನಾನು ನನ್ನ ಜೊತೆ ನನ್ನ ಆಶ್ರಮದಲ್ಲಿ ಇಟ್ಕೊಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಜನ ಓಕೆ, ಹೇಗೋ ತೊಲಗ್ತಲ್ಲ ಅಂಥೇಳಿ ಜನಗಳು ಅವರು ಹೋಗ್ತಾರೆ. ಆ ಮಗುವನ್ನು ಕರ್ಕೊಂಡು ಸ್ವಾಮೀಜಿ ಆಶ್ರಮಕ್ಕೆ ಹೋಗ್ತಾರೆ. ಬಟ್ ಆ ಮಗು ಯಾರು, ಎತ್ತ, ಏನು, ಯಾರು ತಂದೆ ತಾಯಿ ಒಂದು ಗೊತ್ತಿಲ್ಲ. ಸೊ ಸ್ವಾಮೀಜಿ ಹೇಳ್ತಾರೆ, ಸೊ ನೀನು ಏನೂ ಸೇವೆ ಮಾಡೋದು ಬೇಡ, ನೀನು ಬರೀ ತುಳಸಿ ಸೇವೆ ಮಾಡು ಸಾಕು. ಬರೀ ತುಳಸಿ ಮಹಾರಾಣಿ ಇದೆ. ಸೊ ಏಕೆಂದರೆ ಬ್ರಾಹ್ಮಣತ್ತ ಹೇಳ್ಕೊಡ್ಬೇಕು, ಏನಾದ್ರೂ ಹೇಳ್ಕೊಡ್ಬೇಕು ಅಂದರೆ ಬ್ರಾಹ್ಮಣ ಕುಲದ ಮಗುನೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಅದೆಲ್ಲ ತುಂಬ ಜರೂರಿ. ಸೊ ಅವ್ರು ಹೇಳ್ತಾರೆ, ನೀನು ತುಳಸಿ ಪೂಜೆಯನ್ನು ಮಾಡು, ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವರಿಗೆ ತುಳಸಿ ಸೇವೆಯನ್ನು ಕೊಡ್ತಾರೆ. ಸೊ ಸತತವಾಗಿ ಆ ಮಗು ತುಳಸಿ ಸೇವೆಯನ್ನು ಮಾಡ್ತಾರೆ. 5 ವರ್ಷಗಳ ಕಾಲ, ಇನ್ನು 5 ವರ್ಷಗಳ ಕಾಲ ಸತತವಾಗಿ ತುಳಸಿ ಸೇವೆಯನ್ನು ಮಾಡೋದು. ತುಳಸಿಗೆ ನೀರು ಹಾಕೋದಿರ್ಬೋದು, ಕ್ಲೀನ್ ಮಾಡೋದಿರ್ಬೋದು, ಅದ್ರ ಸುತ್ತ ರಂಗೋಲಿ ಬಿಡೋದಿರ್ಬೋದು, ಅದು ಅಲಂಕಾರ ಮಾಡೋದಿರ್ಬೋದು, ಮತ್ತು ಹೂವುಗಳನ್ನು ತಂದು ಅಲ್ಲಿಗೆ ಕಟ್ಟಿ ತುಳಸಿ ಮಹಾರಾಣಿಗೆ ಅಲಂಕಾರ ಮಾಡೋದಿರ್ಬೋದು, ಅಥವಾ ಅದ್ರ ಮುಂದೆ ಕೂತ್ಕೊಂಡು ಜಪ ಮಾಡೋದಿರ್ಬೋದು ರಾಮನಾಮವನ್ನು. ಸೊ ಹೀಗೆ ತುಳಸಿ ಮಹಾರಾಣಿಯ ಸೇವೆಯನ್ನು ಸದಾ ಮಾಡ್ತಿರ್ತಾನೆ. ಇನ್ನು 5 ವರ್ಷದಲ್ಲಿ ಸತತವಾಗಿ ಮಾಡ್ತಾನೆ. ಈ 5 ವರ್ಷದ ಬಾಲಕ ಇನ್ನೂ 5 ವರ್ಷದಲ್ಲಿ ಏನಾಗ್ತಾನೆ, ತುಂಬ ಫೇಮಸ್ ಆಗ್ತಾನೆ. ತುಂಬ ಫೇಮಸ್ ಆಗ್ತಾನೆ. ತುಳಸಿ ಪೂಜೆಯನ್ನು ಮಾಡಿ 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 ಅವನ ಮುಂದೆ ಅವನ ಹೆಸರು ತುಳಸಿದಾಸ್ ಆಗುತ್ತೆ. ಸೊ ತುಳಸಿದಾಸ್ ಯಾರು ಅನ್ನೋದು ಎಲ್ಲರಿಗೂ ಗೊತ್ತು. ರಾಮಾಯಣವನ್ನು ಬರೆದವರೇ ತುಳಸಿದಾಸ್. ಸೊ ಈ ತುಳಸಿದಾಸ್ ತುಂಬ ಫೇಮಸ್ ಆಗ್ತಾರೆ. ಮುಂದೆ ತುಂಬ ಒಳ್ಳೆಯ ಸಂತ ಆಗ್ತಾರೆ. ಎಲ್ಲರಿಗೂ ಗೊತ್ತಿದ್ದವನಾಗ್ತಾರೆ. ಎಲ್ಲರಿಗೂ ಗೊತ್ತಾಗುತ್ತೆ ಈ ತುಳಸಿದಾಸ್ ಎಷ್ಟು, ಯಾಕೆಂದರೆ ರಾಮಾಯಣನ ಬರೆದಿದ್ದಾರೆ. ರಾಮನ ಒಂದು ಲೀಲೆಗಳು ಇವರ ಮುಖದಲ್ಲಿ ಹರಿದಾಡುತ್ತೆ. ಸೊ ಈ ರೀತಿ ಅವರು ಫೇಮಸ್ ಆಗ್ತಾರೆ. ಕೇವಲ ಬರೀ ತುಳಸಿ ಪೂಜೆಯನ್ನು ಮಾಡ್ತಾರೆ, ಬೇರೇನೂ ಮಾಡಲ್ಲ. ವಿಗ್ರಹ ಆರಾಧನೆ ಹಂಗೆಲ್ಲ ಕೊಡೋದಿಲ್ಲ ಎಲ್ಲರಿಗೂ. ನಾವೆಲ್ಲ ಕೇಳ್ತೀವಿ ವಿಗ್ರಹ ಆರಾಧನೆ ಬೇಕು ಅಂತ. ಆ್ಯಕ್ಚುಲಾಗಿ ವಿಗ್ರಹ ಆರಾಧನೆ ಎಲ್ಲರಿಗೂ ಕೊಡೋದಿಲ್ಲ. ಸೊ ಹಾಗಾಗಿ ತುಳಸಿ, ಯಾಕೆಂದರೆ ಅದಕ್ಕೆ ಕ್ವಾಲಿಫಿಕೇಷನ್ ಇರುತ್ತೆ. ಒಬ್ಬ ಬ್ರಾಹ್ಮಣನೇ ಮಾಡಬೇಕು, ಬ್ರಾಹ್ಮಣ ದೀಕ್ಷೆ ಆಗಿರಬೇಕು, ಮತ್ತು ಸ್ವಚ್ಛತೆ ಜಾಸ್ತಿ ಬೇಕು, ಮಂತ್ರಗಳು ಗೊತ್ತಿರಬೇಕು. ವಿಗ್ರಹ ಆರಾಧನೆ ಮಾಡಬೇಕು ಅಂದರೆ ಇದೆಲ್ಲ ಗೊತ್ತಿರಬೇಕು. ಬಟ್ ತುಳಸಿ ಆರಾಧನೆ ಮಾಡಬೇಕು ಅಂದರೆ ಏನು ಅಷ್ಟು ಕ್ವಾಲಿಫಿಕೇಷನ್ನು ಬೇಕಾಗಿಲ್ಲ. ಸೊ ಹಾಗಾಗಿ ಈ ಮಗುವಿಗೆ ವಿಗ್ರಹ ಆರಾಧನೆಯನ್ನು ಕೊಡೋದಿಲ್ಲ, ತುಳಸಿ ಆರಾಧನೆಯನ್ನು ಕೊಡ್ತಾರೆ. ಮುಂದೆ ತುಳಸಿದಾಸನಾಗಿ ಪ್ರಖ್ಯಾತಿ ಆಗ್ತಾರೆ. ಸೊ ತುಳಸಿದಾಸ್ ಗೊತ್ತಿಲ್ಲ ಅನ್ನೋರು ಯಾರೂ ಇಲ್ಲ, ಎಲ್ಲರಿಗೂ ಗೊತ್ತಿದೆ ರಾಮಾಯಣವನ್ನು ಬರೆದಿರ್ತಕ್ಕಂಥವ್ರು. ಸೊ ಸೊ ಇದರಿಂದ ಗೊತ್ತಾಗೋದು ತುಳಸಿ ಮಹಾರಾಣಿಯ ಮಹಿಮೆ ಎಷ್ಟಿದೆ ಅಂತ. ಹಾಗೆಯೇ ಒಬ್ಬ ಮುಸ್ಲಿಂ ಭಕ್ತ, ಅವ್ರ ಹೆಸರು ರಸ್ತಾನ್ಜಿ. ಸೊ ಇವರು ಮುಸ್ಲಿಮ್ ಆಗಿದ್ದುಕೊಂಡ್ರೂ ಮುಸ್ಲಿಂ ಕುಲದಲ್ಲಿ ಜನ್ಮವನ್ನು ಪಡೆದಿದ್ದರೂ ಕೂಡ ಇವರು ತುಳಸಿ ಮಾಲೆಯನ್ನು ಹಾಕ್ಕೊಳ್ತಾರೆ. ರಾಮನ ಒಂದಲ್ಲ ಎರಡಲ್ಲ 20 ತುಳಸಿ ಮಾಲೆ. ಈ ಕೈಯಲ್ಲೊಂದು, ಈ ಕೈಯಲ್ಲೊಂದು, ಸೊಂಟದಲ್ಲಿ, ಮತ್ತು ಕತ್ತು ತುಂಬ, ಕತ್ತಲ್ಲಿ, ಹಣೆಯಲ್ಲಿ, ಎಲ್ಲ ಕಡೆ ತುಳಸಿ ಮಾಲೆ, 20 ತುಳಸಿ ಮಾಲೆಯನ್ನು ಹಾಕ್ಕೊಂಡಿರ್ತಾರೆ. ಮುಸ್ಲಿಮ್ಸವ್ರು ಬಂದು ಅವಾಗ ಕೇಳ್ತಿರ್ತಾರೆ, ನೀನು ಮುಸ್ಲಿಮ್ ಆಗಿದ್ಕೊಂಡು ನೀನು ರಾಮನಾಮ ಜಪ ಮಾಡ್ತೀಯಾ, ತುಳಸಿ ಮಾಲೆ ಹಾಕ್ಕೊಳ್ತೀಯಾ ಅಂತ. ಒಬ್ಬ ಮುಸ್ಲಿಮ್ ಕೇಳ್ತಾನೆ, ಅಲ್ಲಪ್ಪ ವೈಷ್ಣವರು ಕೂಡ ಅದೇ ಏನು ಹಿಂದೂ ಧರ್ಮದಲ್ಲಿ ಹುಟ್ಟಿರೋ ವೈಷ್ಣವರು ಕೂಡ 1-2 ತುಳಸಿ ಹಾಕ್ಕೊಳ್ತಾರೆ, ನೀನು 20 ಮಾಲೆ ಹಾಕ್ಕೊಂಡಿದ್ಯಾ, ನೀನು ಅದು ಮುಸ್ಲಿಮ್ ನೀನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನೋಡಿ ಈ ಕಲ್ಲು ಸಣ್ಣದಿತ್ತು ಅಂದರೆ ಈಸಿಯಾಗಿ ಎತ್ಬಿಡ್ತಾರೆ, ಬಟ್ ಕಲ್ಲು ದಪ್ಪದಿತ್ತು ಅಂದರೆ
ಈಸಿಯಾಗಿ ಎತ್ತಕ್ಕಾಗಲ್ಲ. ಅದಕ್ಕೊಂದು ಹಗ್ಗ ಕಟ್ಟಿ ಏನೋ ಮಾಡಿ ಆ ಕಲ್ಲನ್ನು ಎತ್ತಬೇಕಾಗತ್ತೆ. ಅದೇ ರೀತಿಯಲ್ಲಿ ನನ್ನ ಹೃದಯದಲ್ಲಿ ಕಲ್ಮಶ ಸಿಕ್ಕಾಪಟ್ಟೆ ಇದೆ. ಕಲ್ಲಿಗಿಂತ ಭಾರ, ಸಿಕ್ಕಾಪಟ್ಟೆ ಭಾರ, ಪರ್ವತದಷ್ಟು ಭಾರ. ಅದನ್ನು ಇಷ್ಟು ವೆಯ್ಟಾಗಿ ತುಂಬ್ಕೊಂಡಿರ್ತಕ್ಕಂಥ ನನ್ನನ್ನು ಎತ್ತಬೇಕು ಊಪರ್ ಅಂದರೆ ಮೇಲಕ್ಕೆ ಎತ್ತಬೇಕು ಅಂತಂದರೆ ಈ ತುಳಸಿ ಮಾಲೆ ಏನು ಹಗ್ಗ ಇದ್ದಂಗೆ. ನನ್ನನ್ನು ಈ ಭೌತಿಕ ಪ್ರಪಂಚದಿಂದ ಮೇಲಕ್ಕೆ ಎತ್ತೋದಕ್ಕೆ ಈ ಹಗ್ಗ ಇದ್ದಂಗೆ. ಸೊ ಹಾಗಾಗಿ ಈ ತುಳಸಿ ಮಾಲೆ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾನು ತುಂಬ ಪಾಪಿ, ಜಾಸ್ತಿ ಕಲ್ಮಶಗಳು ನನ್ನಲ್ಲಿದೆ. ಹಾಗಾಗಿ ಬೇರೆಯವರೆಲ್ಲ 1, 2 ಹಾಕ್ಕೊಳ್ತಾರೆ, ಯಾಕೆಂದರೆ ಅವ್ರು ಜಾಸ್ತಿ ಪಾಪ ಮಾಡಿಲ್ಲ ಅಂತ ರಸ್ತಂಜಿ ಉತ್ತರ ಕೊಡ್ತಾರೆ. ಸೊ ಹಾಗೆ ಯಾರು ತುಳಸಿ ಮಾಲೆಯನ್ನು ಹಾಕ್ಕೊಂಡಿಲ್ವೋ ಅವರ ಬಗ್ಗೆ ಹೀಗೆ ಹೇಳಿದ್ದೆ, ಯನ ಕಂಠೆ ತುಳಸಿ ನಾಸ್ತಿ ತೇ ನರ ಮೂಢ ಮಾನಸ ಸ್ವಾದಿಷ್ಟಂ ಸ್ವನಂ ಚಾನಂ ಜಲಂ ಚ ಮಧೀರಂ ಸಮಂ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಯಾರ ಕಂಠದಲ್ಲಿ ತುಳಸಿ ಇರೋದಿಲ್ವೋ ಆ ಮನುಷ್ಯ ಮೂಢ ಮಂದ ಬುದ್ಧಿಯವನು. ಅವನು ಏನೇ ತಿನ್ನಲಿ, ಅವನೇನೇ ಅನ್ನಗ್ರಹಣವನ್ನು ಮಾಡಲಿ, ಏನೇ ತಿನ್ನಲಿ, ಆ ಗಂಟ್ಲಿಂದ ಇಳಿಬೇಕಲ್ವ, ಅದು ಗಂಟ್ಲಿಂದ ಇಳಿಯುವಾಗ ಅದು ಕಂಠಿ ಮಾಲೆ ಗಂಟ್ಲಲ್ಲಿ ಇಲ್ಲ ಅಂತಂದರೆ, ಆ ಕಂಠಿ ಮಾಲೆ ನಮ್ಮ ಕುತ್ತಿಗೆಯಲ್ಲಿ ಇಲ್ಲ ಅಂತಂದರೆ, ಆ ಗಂಟಲಲ್ಲಿ ಇಳಿತಕ್ಕಂಥ ಪ್ರತಿಯೊಂದು ಅನ್ನ ಏನಿದೆಯೋ ಅನ್ನ ನಾಯಿಯ ಮಲಕ್ಕೆ ಸಮಾನ ಅಂತ ಹೇಳ್ತಾರೆ. ಸ್ವಾದಿಷ್ಟಂ ಸ್ವನಂ ಚಾನಂ ಅಂತ ಹೇಳ್ತಾರೆ. ನಾಯಿಯ ಮಲಕ್ಕೆ ಸಮಾನ. ಜಲಂ ಚ ಮಧೀರಂ ಸಮಂ. ಮಧೀರ ಅಂದರೆ ಗೊತ್ತಲ್ವ, ಮದೀನ ಅಂದರೆ ಏನದು, ಮಧೀರ ಅಂದರೆ ಮಧೀರ. ಜಲಂ ಅಂದರೆ ನೀರು. ಆ ಗಂಟಲಲ್ಲಿ ತುಳಸಿ ಮಾಲೆ ಇಲ್ದಿರ್ತಕ್ಕಂಥ ಗಂಟಲ್ಲಿ ನೀರನ್ನು ಕುಡಿದ್ರೆ ಅದು ಆ್ಯಕ್ಚುಲಾಗಿ ಮಧೀರಕ್ಕೆ ಸಮಾನ ಅಂತ ಹೇಳ್ತಾರೆ, ನೀರನ್ನು ಕುಡಿದರೆ. ಸೊ ಓಕೆ, ಹಾಗಾದರೆ ಇದು ಯಾರು ಕಂಠಿ ಮಾಲೆ ಹಾಕ್ಕೊಂಡಿಲ್ವೋ ಸೊ ಅಂಥವರಿಗೆ ಇದು ಹೇಳಿದ್ದಾರೆ. ಏನು ಅನ್ನ ತಿಂದರೆ ಅದು ನಾಯಿ ಮಲಕ್ಕೆ ಸಮಾನ, ನೀರು ಕುಡಿತಾನೋ ಅವನು ಮಧೀರಕ್ಕೆ ಸಮಾನ. ಹಾಗಾದರೆ ಯಾರು ಕಂಠಿ ಮಾಲೆ ಹಾಕ್ಕೊಂಡಿರ್ತಾರೋ ಅದು ಯಾವುದಕ್ಕೆ ಅದರಿಂದ ಏನು ಉಪಯೋಗ? ಯಾರು ಕಂಠಿ ಮಾಲೆ ಹಾಕ್ಕೊಂಡಿದ್ದಾರೆ, ನಾವೆಲ್ಲ ಹಾಕ್ಕೊಂಡಿದ್ವಿ ಕಂಠಿ ಮಾಲೆ, ಏನು ಸಿಗುತ್ತೆ ಇದರಿಂದ? ಏನಪ್ಪ ಅಂದರೆ, ಸಿಕ್ತೆ ತುಳಸಿ ಇವತ್ತೆ ಅಶ್ವಮೇಧಂ ಫಲಂ ಮುದೆ. ಅಶ್ವಮೇಧ ಫಲಂ ಮುದೆ ಅಂತ ಹೇಳ್ತಾರೆ. ಅಂದರೆ ಈ ಯಾರು ಕಂಠಿ ಮಾಲೆಯನ್ನು ಧರಿಸಿರ್ತಾರೋ ಆ ಕಂಠಿ ಮಾಲೆ, ಆ ಕಂಠದಲ್ಲಿ ನಾವೇನೇ ತಿಂದ್ರೂ, ಇವಾಗ ಅನ್ನದ ಹಗಲು ನಾವು ಏನು ತಗೊಳ್ತೀವಿ ಅದು ಅಶ್ವಮೇಧ ಯಜ್ಞದ ಫಲವನ್ನು ನಮಗೆ ಸಿಗುತ್ತೆ. ನೋಡಿ, ಸಿಂಪಲ್, ನಾವೇನು ಸೇವೆ ಮಾಡಲಿಲ್ಲ, ಅದು ಸೇವೆ ಮಾಡಬೇಕು. ಇನ್ ಕೇಸ್ ಏನೂ ಮಾಡೋಕ್ಕಾಗಲ್ಲ, ಬರೀ ನಾವು ತಿನ್ಕೊಂಡಿರ್ತೀವಿ ಅಂದ್ರೂ ನಮಗೆ ಲಾಭ ಇದೆ. ಅಶ್ವಮೇಧ ನಾವು ತಿಂತಾ ಇದ್ದೀವಿ ಅಂದರೆ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಫಲ, ಯಾಕೆಂದರೆ ನಾವು ಕಂಠಿ ಮಾಲೆಯನ್ನು ಧರಿಸಿದ್ದೀವಿ. ಹರಿ ಬೋಲ್. ಸ್ಕಂದ ಪುರಾಣದಲ್ಲಿ ಹೇಳುತ್ತೆ, ಸ್ನಾನೇ ಕಾಲೇ ತುಸ್ಯಸ್ಯಾಂಗೆ ದುಷ್ಯತೆ ತುಳಸಿ ಶುಭಂ ಸರ್ವತೀರ್ಥೇಶು ಸ್ನಾನಂ ಚ ಭವತೆ ನಾಥೋ ಸಂಶಯ. ಅಂತಂದರೆ ಯಾರ ಶರೀರದಲ್ಲಿ ತುಳಸಿ ಮಾಲೆ ಇರುತ್ತೋ ಅವರು ಸ್ನಾನ ಮಾಡುವಾಗ ಎಲ್ಲ ತೀರ್ಥಗಳ ಸ್ನಾನ ಮಾಡಿದಷ್ಟು ಫಲ ಸಿಗತ್ತೆ, ಸಂಶಯವೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರ ಶರೀರದಲ್ಲಿ ತುಳಸಿ ಮಾಲೆ ಕಂಠದಲ್ಲಿ ಇರುತ್ತೋ, ಕುತ್ತಿಗೆಯಲ್ಲಿ ಇರುತ್ತೋ, ಸೊ ಅವರು ಸ್ನಾನ ಮಾಡುವಾಗ ಎಲ್ಲ ತೀರ್ಥಗಳ ಸ್ನಾನ, ಗಂಗಾ ಸ್ನಾನ, ಯಮುನಾ ಸ್ನಾನ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಎಲ್ಲ ಸ್ನಾನಗಳ ಫಲ ಅಂಥವರಿಗೆ ಸಿಗುತ್ತೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಿದ್ದನಂದರೆ, ಇವಾಗ ಒಂದು ಸಣ್ಣ ಮಗುನ ತಂದೆ ಎತ್ಕೊಂಡಾಗ ಆ ಮಗು ಮಲ ವಿಸರ್ಜನೆ ಮಾಡಿದಾಗ ಮಲಮೂತ್ರ ಮಾಡಿದಾಗ ತಂದೆ ಯಾರು ಹುಡುಕ್ತಾರೆ? ತಾಯಿ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ತಾಯಿ ಎಲ್ಲಿದ್ದಾರೆ ತೊಗೊಂಡೋಗಿ ಆ ಮಗುನ ತಾಯಿ ಹತ್ರ ಕೊಡ್ತಾರೆ. ಆ ತಾಯಿ ಏನು ಮಾಡ್ತಾರೆ, ಆ ಡೈಪರ್ ತೆಗೆದು ಕ್ಲೀನ್ ಮಾಡಿ, ಬರೀ ಕ್ಲೀನ್ ಮಾಡೋದಷ್ಟೇ ಅಲ್ಲ, ಡೈಪರ್ ಚೇಂಜ್ ಮಾಡೋದಷ್ಟೇ ಅಲ್ಲ, ಅದಕ್ಕೆ
ಕ್ಲೀನ್ ಮಾಡಿ ಅದು ಪೌಡರ್ ಹಾಕಿ ಕಣ್ಕಾಪಿ ಇಟ್ಟು ಅದನ್ನು ಏನು ಮುತ್ಕೊಡಂಗೆ ಇರಬೇಕು, ಎಲ್ಲರೂ ಆಟ ಆಡಿಸ್ಬೇಕು, ಆ ಮಗುನ ಎತ್ಕೋಬೇಕು ಅಂತ ಅನ್ನಿಸ್ಬೇಕು. ಯಾಕೆಂದರೆ ಗಲೀಜಾಗಿ ಮಗು ಇಟ್ಟರೆ ಯಾರಿಗೂ ಎತ್ಕೋಬೇಕು ಅಂತ ಅನ್ಸೋದಿಲ್ಲ. ಸೊ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಆ ಮಗುನ ಕ್ಲೀನ್ ಮಾಡಿದಾಗ ಏನಾಗುತ್ತೆ, ಆ ತಂದೆಗೆ ಎತ್ಕೋಬೇಕು ಅಂತ ಅನಿಸುತ್ತೆ. ಓ ನನ್ನ ಮಗ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ತಂದೆ ಹೋಗಿ ಎತ್ಕೊಂಡು ಆ ಮಗುನ ಆಟ ಆಡಿಸ್ತಾರೆ. ಕ್ಲೀನ್ ಮಾಡೋದು ಯಾರು? ತಾಯಿ. ಸೊ ಅದೇ ಥರ ನಾವು ನಮ್ಮ ಅಷ್ಟೊಂದು ಕಲ್ಮಶದಲ್ಲಿ ನಾವಿದ್ವಿ. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ ಅಂತಕ್ಕಂಥ ಮೂತ್ರದಲ್ಲಿ ನಾವು ಬಿದ್ದು ಆಟ ಆಡ್ತಾ ಇದ್ದೀವಿ. ಸೊ ಈ ಒಂದು ಕಾಮ, ಕ್ರೋಧ ಇದರಿಂದ ಕಲುಷಿತವಾಗಿರ್ತಕ್ಕಂಥ ನಮ್ಮ ಅಹಂ ಬೀಜ ಪ್ರತಾಪಿತ ಕೃಷ್ಣ ಸ್ವೀಕಾರ ಮಾಡೋದಿಲ್ಲ. ಬಟ್ ನಾವು ಯಾವಾಗ ತುಳಸಿ ಮಹಾರಾಣಿಯ ಮೊರೆ ಹೋಗ್ತೀವೋ, ಸೊ ಕಲ್ಯಾಣಿಕಾರಿ ತುಳಸಿ ಮಹಾರಾಣಿ ಏನು ಮಾಡ್ತಾರೆ, ನಮ್ಮನ್ನು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ನಮಗೆ ದೈನ್ಯ ಭಾವ ಮತ್ತು ಪ್ರೇಮ, ಸಹಿಷ್ಣುತಾ, ಜ್ಞಾನ, ಪವಿತ್ರತಾ ಮತ್ತು ಎಲ್ಲ ರೀತಿಯ ಸದ್ಗುಣಗಳಿಂದ ನಮ್ಮನ್ನು ಅದ್ದುತ್ತಾರೆ. ಸೊ ಅವಾಗ ಭಗವಂತನ ಕಡೆಗೆ ನಾವು ಹೋಗಿಲ್ಲ ಅಂದ್ರೂ ನಾವೇನು ತುಳಸಿ ಮಹಾರಾಣಿಯ ಮೊರೆ ಹೋಗಿದ್ದೀವಿ ಅಂದರೆ ಸಾಕು. ಭಗವಂತನ ಮೊರೆ ಹೋಗಿಲ್ಲ ಅಂದ್ರೂ ಭಗವಂತ ಸ್ವತಃ ಬರ್ತಾನೆ, ತಾನೇ ಬರ್ತಾನೆ. ಕೂಗದೆ ಇದ್ರೂ ಬಂದು ಆತ ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಸೊ ಇಲ್ಲಿ ತುಳಸಿ ಮಹಾರಾಣಿಯ ಒಂದು ಕೃಪೆಯಿಂದ ಮಾತ್ರ ನಾವು ಭಗವಂತನನ್ನು ತಲುಪೋದಕ್ಕೆ ಸಾಧ್ಯ. ನಮಗೆ ಜಯ ವಿಜಯರ ಕಥೆ ಗೊತ್ತು. ಬ್ರಹ್ಮಕುಮಾರರು ಬರ್ತಾರೆ, ಜಯ ವಿಜಯರಿಗೆ ಶಾಪವನ್ನು ಕೊಡೋದು, ಈ ಒಂದು ಘಟನೆ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್. ಸೊ ಈ ಒಂದು ಜಯ ವಿಜಯರು ಬ್ರಹ್ಮಕುಮಾರರು ಬಂದಾಗ ಜಯ ವಿಜಯರು ತಡೀತಾರೆ ಅವರನ್ನು ದ್ವಾರದಲ್ಲಿ. ಆ ಟೈಮಲ್ಲಿ ಬ್ರಹ್ಮಕುಮಾರರು ಏನು ಮಾಡ್ತಾರೆ, ಸನತ್ ಕುಮಾರರು ಅವರಿಗೆ ಶಾಪವನ್ನು ಕೊಡ್ತಾರೆ. ಶಾಪವನ್ನು ಕೊಟ್ಟಾಗ ಭಗವಂತ ಇಮ್ಮಿಡಿಯೇಟಾಗಿ ಅಲ್ಲಿಂದ ವೈಕುಂಠದಲ್ಲಿರ್ತಕ್ಕಂಥ ಭಗವಂತ ಇಮ್ಮಿಡಿಯೇಟಾಗಿ ಆಚೆ ಬರ್ತಾರೆ. ಏಕೆಂದರೆ ತನ್ನ ದ್ವಾರಪಾಲಕರು ಕಷ್ಟದಲ್ಲಿದ್ದಾರೆ, ಶಾಪಗ್ರಸ್ತರಾಗಿದ್ದಾರೆ. ಸೊ ಹಾಗಾಗಿ ಭಗವಂತ ಇಮ್ಮಿಡಿಯೇಟಾಗಿ ಬರ್ತಾರೆ. ಸೊ ಅಲ್ಲಿವರೆಗೂ ಭಗವಂತನನ್ನು ನೋಡೋವರೆಗೂ ಈ ಸನತ್ ಕುಮಾರರು ಏನಿದ್ರು, ಇವರು ನಿರಾಕಾರವಾದಿಗಳಾಗಿದ್ದರು. ಮಾಯಾವಾದಿಗಳಲ್ಲ, ನಿರಾಕಾರವಾದಿಗಳಾಗಿರ್ತಾರೆ. ಮಾಯವಾದ ಮತ್ತು ನಿರಾಕಾರವಾದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ನಿರಾಕಾರವಾದಿಗಳು ಅಂದರೆ ಭಕ್ತರೇ ಆಗಿರ್ತಾರೆ, ಅಂದರೆ ಭಗವಂತ ಇರೋದನ್ನು ನಂಬ್ತಾರೆ, ಭಗವಂತನ ರೂಪದ ಬಗ್ಗೆ ಅವರಿಗೆ ನಂಬಿಕೆ ಇರುತ್ತೆ. ಬಟ್ ಅವರು ಭಗವಂತನಲ್ಲಿ ಲೀನ ಆಗೋದಕ್ಕೆ ಇಷ್ಟಪಡ್ತಾರೆ. ಬ್ರಹ್ಮಜ್ಯೋತಿನಲ್ಲಿ ಅವರು ಲೀನ ಆಗೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಭಕ್ತರಿಗೂ ನಿರಾಕಾರವಾದಿಗಳಿಗೂ ಡಿಫ್ರೆನ್ಸ್ ಇದೆ. ಭಕ್ತರು ಕೂಡ ಏನಪ್ಪ ಅಂದರೆ ಅವರು ನಿರಾಕಾರವಾದಿಗಳಲ್ಲ. ಭಕ್ತರು ನಿರಾಕಾರವಾದಿಗಳಂದ್ರೆ ನಮಗೇನು ಆ್ಯಕ್ಟಿವಿಟೀಸೇ ಬೇಕಲ್ಲ, ಯಾವುದೇ ರೀತಿ ಚಟುವಟಿಕೆ ಬೇಕಾಗಿಲ್ಲ, ಭಗವಂತನಲ್ಲಿ ಲೀನ ಆಗ್ಬಿಡೋದು ಅಷ್ಟೇ, ಶಾಂತಿಯಾಗಿರೋದು. ಬೇರೆ ಆ್ಯಕ್ಟಿವಿಟೀಸ್ ಬೇಡ. ಆ್ಯಕ್ಟಿವಿಟೀಸ್ ಇಲ್ಲದೆ ಹೆಂಗಿರೋದು, ಚಟುವಟಿಕೆ ಇಲ್ಲದೆ ಏನಿರೋದು, ಯಾವ ಥರ ಇರೋದು? ಭಕ್ತ ಆದವನು ಏನಪ್ಪ ಅಂತಂದರೆ ಭಗವಂತನ ಚಟುವಟಿಕೆಗಳು ಅಥವಾ ಲೀಲೆಗಳಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡ್ತಾರೆ. ಇವಾಗ ದೇವಕಿ ಮಯ್ಯ ವಸುದೇವ ತಗೊಳ್ಳಿ, ಇಲ್ಲ ಯಶೋದಮಯ್ಯ ನಂದ ಮಹಾರಾಜ್ ತಗೊಳ್ಳಿ, ಎಷ್ಟೊಂದು 12,000ಗಳ ಕಾಲ ಅವರು ತಪಸ್ಸನ್ನು ಮಾಡಿದ್ದಾರೆ ಕೃಷ್ಣನನ್ನು ಮಗನಾಗಿ ಪಡ್ಕೊಳ್ಳೋದಕ್ಕೆ. ಆ ತಪಸ್ಸು ಮಾಡಿದ ಮೇಲೆ, ಕೃಷ್ಣನನ್ನು ಮಗನಾಗಿ ಪಡ್ಕೊಂಡ್ಮೇಲೆ ಅವರು ಸಿಕ್ಕಿದ್ದೇನು? ಜೈಲಿನಲ್ಲಿ ವಾಸ. ಕಂಸ ಟಾರ್ಚರ್ ಮಾಡ್ತಾರೆ ಅವರಿಬ್ಬರಿಗೆ. ಅಂದರೆ ಅವ್ರಿಗೆ ಸಿಕ್ಕಿದ್ದೇನು ಅದು? ಅಂದರೆ ಇದು ಆ್ಯಕ್ಟಿವಿಟೀಸ್, ಅಂದರೆ ಲೀಲೆ. ಇದು ನಿಜವಾದ ಭಕ್ತರು ಕೃಷ್ಣನ ಲೀಲೆನಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡ್ತಾರೆ. ಆದರೆ ನನಗೆ ತಟಸ್ಥವಾಗಿರೋದಕ್ಕೆ ಇಷ್ಟ ಇಲ್ಲ, ನಾನು ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀನಿ, ಭಗವಂತನ ಭಕ್ತನಾಗಿರೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಿರಾಕಾರವಾದಿಗಳು, ನನಗೆ ಆ್ಯಕ್ಟಿವಿಟೀಸ್ ಏನು ಬೇಡ, ನನ್ನ ಚಟುವಟಿಕೆನೂ ಬೇಡ, ಲೀಲೆನೂ ಬೇಡ, ನನಗೆ ಲೀಲೆ ನೋಡೋದು ಬೇಡ, ಏನೂ ಬೇಡ, ಭಗವಂತ ಇದ್ದಾನೆ, ಭಗವಂತನಲ್ಲಿ ನಾನು ಲೀನ ಆಗ್ತೀನಿ ಅಷ್ಟೇ. ಇದು ನಿರಾಕಾರವಾದಿಗಳು. ಸೊ ಆ್ಯಕ್ಚುಲಾಗಿ ಸನತ್ ಕುಮಾರ್ ಮಾಯಾವಾದಿ ದಟ್ ಈಸ್ ಡಿಫ್ರೆಂಟ್. ಮಾಯವಾದ ಅಂತಂದರೆ ಅವರು ಭಗವಂತನ ಆಕಾರದ ಬಗ್ಗೆನೇ ದ್ವೇಷ ಮಾಡ್ತಾರೆ, ಭಗವಂತನಿಗೆ ಆಕಾರನೇ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ಡಿಫ್ರೆಂಟ್. ಮಾಯವಾದ ಇಸ್ ವೆರಿ ಡಿಫ್ರೆಂಟ್. ಭಕ್ತರಲ್ಲ ಅವರು.
ಹ್ಮ್. ಸೊ ಇಲ್ಲಿ ನಿರಾಕಾರವಾದಿಗಳು ಸೊ ಮೊದಲು ಬ್ರಹ್ಮಕುಮಾರರು ಏನಾಗಿರ್ತಾರೆ, ಈ ಸನತ್ ಕುಮಾರ್ 4 ಕುಮಾರರು ಮೊದಲು ನಿರಾಕಾರವಾದಿಯಾಗಿರ್ತಾರೆ. ಸೊ ಯಾವಾಗ ಭಗವಂತನನ್ನು ನೋಡ್ತಾರೆ, ಭಗವಂತನ ರೂಪವನ್ನು ದರ್ಶನ ಮಾಡ್ತಾರೆ, ಮತ್ತು ಭಗವಂತನ ಪಾದದಲ್ಲಿರ್ತಕ್ಕಂಥ ತುಳಸಿ, ಭಗವಂತನ ಪಾದ ಆಲ್ರೆಡಿ ತುಂಬ ಸುಮಧುರವಾಗಿರುತ್ತೆ. ಮಧುರವಾದಂಥ ಮಧುರಯುತವಾದಂಥ ವಾಸನೆ ಬರುತ್ತೆ. ಅದಕ್ಕೆ ಅಲ್ವಾ ಇದರಲ್ಲಿ ಗೋಕುಲದಲ್ಲಿ ಭಗವಂತ ಹಸುಗಳನ್ನು ಹಸುಗಳನ್ನ ಮೇಯಿಸೋದಕ್ಕೆ ಹೋದಾಗ ಹಸುಗಳು ನೋಡಿ, ಕರುಗಳು ಎಲ್ಲ ಬಂದು ಕೃಷ್ಣನ ಪಾದವನ್ನು ನೆಕ್ಕುತ್ತೆ. ಯಾವಾಗ್ಲೂ ಪಾದಗಳನ್ನು ಬಿಡೋದೇ ಇಲ್ಲ. ಇವಾಗ ಕೃಷ್ಣನ ಪಾದ ಅಂತಂದರೆ ಎಲ್ಲರಿಗೂ ಅದಕ್ಕೋಸ್ಕರನೇ ಕೃಷ್ಣ ಮಗುವಿನ ರೂಪದಲ್ಲಿ ಬರ್ತಾರೆ. ಎಲ್ಲರೂ ನನ್ನ ಪಾದ ನನ್ನ ಪಾದ, ಕೃಷ್ಣನ ಪಾದ ಪಾದ ಏನಿದೆ ಆ ಪಾದದಲ್ಲಿ ಅಂತ ತನ್ನನ್ನು ತಾನು ಆಗಿ ನೋಡ್ಕೊಳ್ಳೋದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಮಗು ರೂಪದಲ್ಲಿ ಬಂದು ತನ್ನ ಕಾಲನ್ನು ತಾನೇ ಚೀಪ್ತಾನೆ. ಅಷ್ಟೊಂದು ಸಿಹಿಯಾಗಿರುತ್ತೆ ಅವನ ಪಾದ, ಅಷ್ಟೊಂದು ಮಧುರವಾಗಿರುತ್ತೆ. ಆ ಪಾದದಲ್ಲಿ ತುಳಸಿ ಇದ್ದಾರೆ. ಕೃಷ್ಣನ ಪಾದದಲ್ಲಿ ಯಾವಾಗಲೂ ತುಳಸಿ ಸ್ಥಿರವಾಗಿರ್ತಾರೆ, ಆ ತುಳಸಿ ಎಲ್ಲೂ ಹೋಗೋದಿಲ್ಲ. ಸೊ ಆ ಪಾದದಲ್ಲಿರ್ತಕ್ಕಂಥ ಆಲ್ರೆಡಿ ಕೃಷ್ಣನ ಪಾದ ಮಧುರವಾಗಿದೆ, ಪಾದಾರವಿಂದ ಅದರ ಮೇಲಿರ್ತಕ್ಕಂಥ ತುಳಸಿ ತುಂಬ ಮಧುರ. ಆ ತುಳಸಿಯ ಗಂಧವನ್ನು ವಾಯು ಎಲ್ಲಿಗೆ ಸನತ್ ಕುಮಾರರ ಸನತ್ ಕುಮಾರರ ಆ ಒಂದು ಸ್ಮೆಲ್ಲನ್ನು ನೋಡ್ತಾರೆ, ಆ ಸುವಾಸನೆಯನ್ನು ಸವಿದಾಗ ಏನಾಗುತ್ತೆ, ಅವರು ಇಮ್ಮಿಡಿಯೇಟಾಗಿ ನಿರಾಕಾರವಾದಿ ಇದ್ದವರು ಅವರು ಭಕ್ತರಾಗಿ ಪರಿವರ್ತನೆ ಆಗ್ತಾರೆ. ತುಳಸಿಯ ಒಂದು ಸ್ಮೆಲ್ಲಿಂದ. ಭಾಗವತಮದಲ್ಲಿ ಇದರ ಒಂದು ಶ್ಲೋಕನೂ ಇದೆ, ವರ್ಣನೆ ಇದೆ. ತಸ್ಯಾರವಿಂದ ನಯನಸ್ಯ ಪದಾರವಿಂದಂ ಕಿಂಜಲ್ಕಮಿದಮಾಶ್ರಿತಂ ಮಕರಂದವಾಯು. ಇದು 3ನೇ ಸ್ಕಂದ 15ನೇ ಅಧ್ಯಾಯ 43ನೇ ಶ್ಲೋಕದಲ್ಲಿ ಬರುತ್ತೆ. ಸೊ ಈ ಶ್ಲೋಕಕ್ಕೆ ಹೋದರೆ ನಮಗೆ ಈ ಕುಮಾರರ ಬಗ್ಗೆ ನಾವು ತಿಳ್ಕೊಬೋದು, ಅವ್ರು ಹೇಗೆ ಭಕ್ತರಾಗ್ತಾರೆ ಅನ್ನೋದ್ರ ಬಗ್ಗೆ ಶ್ರೀಲ ಪ್ರಭುಪಾದರು ಅದರ ಒಂದು ಭಾವಾರ್ಥದಲ್ಲಿ ಸೊಗಸಾಗಿ ಕೊಟ್ಟಿದ್ದಾರೆ. ಮತ್ತು ಭಕ್ತಿವಿನೋದ್ ಠಾಕೂರ್ ಅವರು ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ಸ್ಥಾನವನ್ನು ಕಂಡುಹಿಡಿತಾರೆ ಅಲ್ವಾ. ಸೊ ಇದು ಅವ್ರಿಗೆ ಇದೇ ಆವಿರ್ಭಾವ ಸ್ಥಾನ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಆ ಒಂದು ಸ್ಥಾನದಲ್ಲಿ ಬರೀ ತುಳಸಿ ಪದಗಳು ಮಾತ್ರ ಇರುತ್ತೆ, ಬೇರೆ ಏನು ಅದರಲ್ಲಿ ಬೆಳೆಯೋದೇ ಇಲ್ಲ. ಬರೀ ತುಳಸಿ ಪೊದೆಗಳು ಮಾತ್ರ ಇರುತ್ತೆ. ಮತ್ತು ಜನಗಳು ಕೂಡ ಆಗಿನ ಕಾಲದಲ್ಲಿ ತುಳಸಿ ಪೊದೆ ಅಂದರೆ ಅದನ್ನು ಕಟ್ ಮಾಡ್ತಕ್ಕಂಥ ಸಾಹಸ ಯಾರೂ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಅಷ್ಟೇ ಮರ್ಯಾದೆ, ಅಷ್ಟೊಂದು ಪೂಜನೀಯ ಅಂತ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತಿತ್ತು. ಸೊ ಹಾಗಾಗಿ ಆ ತುಳಸಿ ಪೊದೆಯನ್ನು ಅವರು ಕಟ್ ಮಾಡ್ತಿರ್ಲಿಲ್ಲ ಜನಗಳಿಗೂ. ಇದು ತುಂಬ ಪೂಜನೀಯ ಸ್ಥಾನ ಅಂತೇಳಿ, ಏಕೆಂದರೆ ಬರೀ ತುಳಸಿ ಪೊದೆ ಬಿಟ್ಟರೆ ಬೇರೆ ಏನು ಬೆಳೀತಿರಲ್ಲ ಅಷ್ಟು ದೊಡ್ಡ ಜಾಗದಲ್ಲಿ. ಸೊ ಹಾಗಾಗಿ ಭಕ್ತಿವಿನೋದ್ ಠಾಕೂರ್ ಅವ್ರಿಗೆ ಡೌಟ್ ಬರುತ್ತೆ, ಸೊ ಇದೇ ಇರ್ಬೋದು ಮೇ ಬಿ ಬರೀ ತುಳಸಿ ದಳನೇ ಮಾತ್ರ ಬೆಳೀತಾರೆ, ಬೇರೆ ಏನೂ ಬೆಳೀತಾನೆ ಇಲ್ಲ, ಬರೀ ತುಳಸಿ ಪೊದೆ ಮಾತ್ರ ಇದೆ ಅಂತ ಹೇಳಿ ಅವರಿಗೆ ಡೌಟ್ ಆಗುತ್ತೆ. ಇದು ಚೈತನ್ಯ ಮಹಾಪ್ರಭುಗಳ ಒಂದು ಆವಿರ್ಭಾವ ಸ್ಥಾನ ಇರ್ಬೋದು ಅಂತೇಳಿ ಅವರು ಆ್ಯಕ್ಚುಲಾಗಿ ಡಯಾಗ್ರಾಮ್ ಮಾಡಿರ್ತಾರೆ. ಡಯಾಗ್ರಾಮ್ ಪ್ರಕಾರ ಇದು ತುಳಸಿ ಬರ್ತಕ್ಕಂಥ ಅಲ್ಲಿ ಬರೀ ತುಳಸಿ ಇದನ್ನೇ ನೋಡಿ ಅವ್ರಿಗೆ ಅದು ಇದಾಗುತ್ತೆ, ಅನುಮಾನ ಬರುತ್ತೆ. ಮತ್ತು ಅದನ್ನು ಅವರ ಶಿಕ್ಷಕರು ಆಗಿರ್ತಕ್ಕಂಥ ಜಗನ್ನಾಥ ಸ್ವಾಮಿ ಮಹಾರಾಜ್ ಅವರು ಕನ್ಫರ್ಮ್ ಮಾಡ್ತಾರೆ, ಇದೇ ಜಾಗ ಅಂತೇಳಿ. ಮತ್ತು ಪದ್ಮಪುರಾಣದಲ್ಲಿ ಹೇಳ್ತಾರೆ, ತುಳಸಿ ಮಹಾರಾಣಿಯ ದರ್ಶನ ಮಾಡೋದು ಸಾಕ್ಷಾತ್ ಭಗವಂತ ವಿಷ್ಣುವಿನ ದರ್ಶನ ಮಾಡೋದು ಎರಡೂ ಒಂದೇ ಫಲ, ಎರಡೂ ಒಂದೇ ಅಂತ ಹೇಳ್ತಾರೆ. ತುಳಸಿ ಮಹಾರಾಣಿಯ ದರ್ಶನ ಮಾಡಿದರೆ ಸಾಕು, ವಿಷ್ಣುವಿನ ದರ್ಶನ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಪದ್ಮಪುರಾಣದಲ್ಲಿ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ಹಾಗಾದರೆ ಈ ಒಂದು ತುಳಸಿಯ ಮಾಲೆಯನ್ನು ನಾವು ಕಂಠದಲ್ಲಿ ಧರಿಸ್ಕೋಬೇಕು, ನಮ್ಮ ಕತ್ತಿಗೆಯಲ್ಲಿ ಧರಿಸ್ಕೋಬೇಕು ಅಂದರೆ ಸುಮ್ಮನೆ ಎಷ್ಟೊಂದು ನಿಯಮಗಳನ್ನ ಕೇಳಿದ್ಮೇಲೆ ಕುತ್ತಿಗೆಯಲ್ಲಿ ನಾನು ಧರಿಸ್ಕೊಳ್ಳೇಬೇಕು ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ, ಆಸೆ ಆಗುತ್ತೆ. ಬಟ್ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ತುಳಸಿಯ ಮಾಲೆಯನ್ನು ಧರಿಸ್ಕೋಬೇಕಂದ್ರೆ ನಿಯಮಗಳನ್ನು ಪಾಲನೆ ಮಾಡಬೇಕು. ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ, ಬರೀ ಧರಿಸ್ಕೊಳ್ತೀನಿ ಅಂದರೆ ಅದರಿಂದ ಆಗೋದು ಬರೀ ಅಪರಾಧ, ಅದರಿಂದ ಯಾವುದೇ ರೀತಿ ಲಾಭಗಳು ನಮಗೆ ಸಿಗೋದಿಲ್ಲ, ಅಪರಾಧ ಆಗುತ್ತೆ ತುಳಸಿ ಮಹಾರಾಣಿಯ ಪ್ರತಿ. ಅದರಿಂದ ಭಗವಂತನಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಭಗವಂತ ತನಗೆ ಅಪರಾಧ ಮಾಡಿದ್ರೆ ಸುಮ್ಮನೆ ಇರ್ತಾರೆ, ಬಟ್ ತನ್ನ ಭಕ್ತರಿಗೆ ಅಪರಾಧ ಮಾಡಿದರೆ
ಸುಮ್ಮನೆ ಇರೋದಿಲ್ಲ. ಅದರಿಂದ ನಮಗೆ ಬಹಳಷ್ಟು ಸಂಕಷ್ಟಗಳಿಗೆ ನಾವು ಸಿಕ್ಕಾಕ್ಕೊಳ್ತೀವಿ. ಸೊ ಹಾಗಾಗಿ ತುಳಸಿ ಮಾಲೆಯನ್ನು ಧರಿಸ್ಬೇಕು ಅಂತ ಡಿಸೈಡ್ ಮಾಡಿದರೆ ದಯವಿಟ್ಟು ನಿಯಮಗಳನ್ನು ಕೂಡ ಪಾಲನೆ ಮಾಡಲೇಬೇಕು. ಅದು ಯಾವ್ಯಾವ ನಿಯಮ ಅಂತಂದರೆ ನಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ 4 ನಿಯಮಗಳು ಇದೆ. ಮಾಂಸಾಹಾರ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಮತ್ತು ಪರ ಸ್ತ್ರೀಯರ ಸಹವಾಸವನ್ನು ಮಾಡಬಾರ್ದು, ಮತ್ತು ಜೂಜಾಡಬಾರ್ದು. ಈ 4 ನಿಯಮಗಳ ಜೊತೆಗೆ ಪ್ರತಿದಿನ ಅಟ್ಲೀಸ್ಟು ಕನಿಷ್ಠ 4 ಮಾಲೆಯನ್ನಾದರೂ ಜಪ ಮಾಡಬೇಕು. ಸೊ ಇಂಥವರು ಮಾತ್ರ ತುಳಸಿ ಮಾಲೆಯನ್ನು ನಾವು ಕುತ್ತಿಗೆಯಲ್ಲಿ ಹಾಕ್ಕೋಬೋದು. ಇಲ್ಲದಿದ್ದರೆ ಚಾನ್ಸೇ ಇಲ್ಲ ತುಳಸಿ ಮಾಲೆಯನ್ನು ಹಾಕ್ಕೊಳ್ಳೋದಕ್ಕೆ. ಸೊ ವೈಷ್ಣವರಿಗೆ 5 ಪಂಚಪ್ರಾಣಗಳಿದೆ. ಆ 5 ಪಂಚಪ್ರಾಣಗಳನ್ನ ಮಾಡಿದರೆ ಅದು 5 ಪಂಚಪ್ರಾಣಗಳಿದೆ. ಯಾವುದಿದು? ಈ ಸೇವೆಯನ್ನು ಮಾಡೇ ಮಾಡ್ತಾರೆ ವೈಷ್ಣವರಾದವರು. ಒಂದು ತುಳಸಿ ಸೇವೆ, ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ತುಳಸಿ ಸೇವೆ. 2ನೇದು ಏಕಾದಶಿ ಸೇವೆ. 3ನೇದು ನಾಮ ಸೇವೆ, ಹರಿನಾಮ ಜಪವನ್ನು ಮಾಡ್ತಕ್ಕಂಥದ್ದು. 4ನೇದು ಭಾಗವತ ಸೇವೆ. ಭಾಗವತ ಸೇವೆ ಭಕ್ತನ ಸೇವೆ ಇರ್ಬೋದು, ಅಥವಾ ಭಾಗವತ ಅಂದರೆ ಶ್ರೀಮದ್ ಭಾಗವತದ ಪಠನೆ ಮಾಡೇ ಮಾಡ್ತಾರೆ. ಮತ್ತು 5ನೇದು ಗುರು ವೈಷ್ಣವರ ಸೇವೆ. ಇದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಎಲ್ಲವೂ ಶ್ರೇಷ್ಠವೇ, ಅದರಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ತುಳಸಿ ಸೇವೆ. ತುಳಸಿ ಸೇವೆ ವೈಷ್ಣವರಾದವರು ಮಾಡಲೇಬೇಕು. ಮತ್ತು ಈ ತುಳಸಿ ಪೊದೆಯನ್ನು ಯಾರು ದಾನವನ್ನು ಕೊಡ್ತಾರೆ, ಅಟ್ಲೀಸ್ಟ್ ಒಂದು ತುಳಸಿ ಪೊದೆಯನ್ನು ದಾನವನ್ನಾಗಿ ಮಾಡಿದರೆ ಯಾರಿಗಾದ್ರೂ ಅದು 1 ಕೋಟಿ ಹಸುಗಳ ದಾನ ಮಾಡಿದಷ್ಟು, ಗೋದಾನ ಮಾಡಿದಷ್ಟು ಫಲ ಸಿಗುತ್ತೆ. ಆ್ಯಕ್ಚುಲಾಗಿ ಪದ್ಮಪುರಾಣದಲ್ಲಿ ತುಳಸಿ ದೇವಿಗೆ 8 ನಾಮಗಳಿದ್ದಾವೆ. ವೃಂದಾವನಿ, ವಿಶ್ವಪಾವನಿ, ವಿಶ್ವಪೂಜಿತ, ನಂದಿನಿ, ಪುಷ್ಪಹಾರ, ತುಳಸಿ, ಕೃಷ್ಣ ಜೀವನಿ. ಈ ಮಂತ್ರವನ್ನು ಹೇಳ್ತಾ ಯಾರು ಭಗವಂತನಿಗೆ ತುಳಸಿ ದಳವನ್ನು ಗಂಗಾಜಲದ ನೀರಿನ ಜೊತೆಗೆ ಮಿಶ್ರಣ ಮಾಡಿ ಆಫರ್ ಮಾಡ್ತಾರೋ ಅವರ ಒಂದು ಆ ಫಲವನ್ನು ನಾವು ಎಣಿಸೋದಕ್ಕೆ ಆಗೋದಿಲ್ಲ. ಅಷ್ಟೊಂದು ದೊಡ್ಡ ಫಲ ನಮಗೆ ಸಿಗತ್ತೆ. ಇದನ್ನು ನಾವು ಮಂತ್ರ ರೂಪದಲ್ಲಿ ಹೇಳಬೇಕು ಅಂದರೆ ಈ ರೀತಿ ಹೇಳ್ಬೋದು. ವೃಂದಾವನಿ ವಿಶ್ವ ಪಾವನಿ, ವಿಶ್ವಪೂಜಿತ ನಂದಿನಿ, ಪುಷ್ಪ ಆರಚ, ತುಳಸಿ, ಕೃಷ್ಣ ಜೀವನಿ. ಸೊ ವೃಂದಾವನಿ ವಿಶ್ವ ಪಾವನಿ, ವಿಶ್ವಪೂಜಿತ ನಂದಿನಿ, ಪುಷ್ಪಹಾರಚ, ತುಳಸಿ, ಕೃಷ್ಣ ಜೀವನಿ. ಸೊ ಇದು ಶ್ಲೋಕದ ರೂಪದಲ್ಲಿ ಹೇಳಬೇಕು ಅಂತಂದರೆ. ಮತ್ತು ತುಳಸಿಯ ಪೂಜೆ ಹೇಗೆ ಮಾಡಬೇಕು ಅಂತಂದರೆ, ಆ್ಯಕ್ಚುಲಾಗಿ ತುಳಸಿ ಪೂಜೆಯನ್ನು ನಮ್ಮ ಇಸ್ಕಾನ್ನಲ್ಲಿ ಶ್ರೀಲ ಪ್ರಭುಪಾದರು ಏನು ನಮಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೋ, ಆ್ಯಕ್ಚುಲಾಗಿ ಆ ಒಂದು ಪ್ರಾಮುಖ್ಯತೆ ಯಾರೂ ಕೊಟ್ಟಿಲ್ಲ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಪ್ರತಿ ಇಸ್ಕಾನ್ನಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ತುಳಸಿ ಪೂಜೆಯನ್ನು ಮಾಡಲೇಬೇಕು ಅಂತೇಳಿ ತನ್ನ ಎಲ್ಲ ಶಿಷ್ಯರಿಗೂ ಉಪದೇಶವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತಿಗೂ ನಾವು ಪ್ರತಿಯೊಂದು ಟೆಂಪಲ್ನಲ್ಲಿ ನಾವು ತುಳಸಿ ಪೂಜೆಯನ್ನು ನಾವು ಮಾಡ್ತೀವಿ, ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಲ. ಸೊ ನಾವು ಯಾವ ರೀತಿ ಮಾಡ್ಬೋದು, ಮನೆಯಲ್ಲೇ ಮಾಡ್ತೀವಿ, ದಿನ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಅನ್ನೋರು ಯಾವ ರೀತಿ ತುಳಸಿ ಪೂಜೆಯನ್ನು ಮಾಡ್ಬೋದು ಅಂದರೆ, ಮೊದಲು ನಾವು ಆಚೆ ಮನೆ ಮಾಡ್ಕೋಬೇಕು. ಆಚೆ ಮನೆ ಮಾಡೋದು ಯಾರಿಗೂ ಗೊತ್ತು. ಒಂದು ಆಚೆ ಮನೆ ಪಾತ್ರವನ್ನು ಇಟ್ಕೊಂಡು ಓಂ ನಮೋ ಕೇಶವಾಯ ನಮಃ, ಓಂ ನಮೋ ನಾರಾಯಣ ನಮಃ, ಓಂ ನಮೋ ಮಾಧವಾಯ ನಮಃ, ಓಂ ನಮೋ ಗೋವಿಂದಾಯ ನಮಃ. ಸೊ ಇದು ಗೊತ್ತಿದೆ ಎಲ್ಲರಿಗೂ. ಅಚ್ಚುಮನೆ ಮಾಡಿಕೊಂಡು ಸೊ ತುಳಸಿಯನ್ನು ಇಟ್ಕೊಂಡು 7 ಬಾರಿ ಅಗರಬತ್ತಿ, ಮೊದಲು ಪ್ಲೇಟ್ ರೆಡಿ ಮಾಡಿಟ್ಕೋಬೇಕು. ಸಣ್ಣದಾದೊಂದು ಪ್ಲೇಟ್ ಇರುತ್ತೆ, ತುಳಸಿ ಮಹಾರಾಣಿಗಂತಲೇ ಸಪ್ರೇಟಾಗಿ ಇಟ್ಕೊಂಡಿರಬೇಕು. ಅದರಲ್ಲಿ ಧೂಪ, ದೀಪ ಮತ್ತು ಹೂವುಗಳು ಇಷ್ಟನ್ನು ಇಟ್ಕೊಂಡ್ರೆ ಸಾಕು. ಮೊದಲು ಅಗರಬತ್ತಿ ಏನಿದೆಯೋ ಅದನ್ನು ತೊಗೊಂಡು 7 ಬಾರಿ ತುಳಸಿ ಮಹಾರಾಣಿಗೆ ನಮ್ಮ ತುಳಸಿ ಆರತಿ ಒಂದು ಭಜನೆ ಏನಿದೆಯೋ, ವೃಂದಾಯ ತುಳಸಿ ದೇವಾಯ, ಮತ್ತು ನಮೋ ನಮಃ ತುಳಸಿ ಕೃಷ್ಣ ಪ್ರೇಯಸಿ, ಈ ಒಂದು ಭಜನೆಯನ್ನು ಹಾಡಿಕೊಂಡು ನಾವು ತುಳಸಿ ಪೂಜೆಯನ್ನು ಮಾಡ್ತೀವಿ. 7 ಬಾರಿ ಅಗರಬತ್ತಿ ಮತ್ತು 7 ಬಾರಿ ದೀಪ, ಲ್ಯಾಂಪ್ ಆಫರಿಂಗ್ ಅಂತ ಏನು ಹೇಳ್ತೀವಿ, 7 ಬಾರಿ ಪಂಚಾರತಿ, ಮತ್ತು 6 ಬಾರಿ ಹೂಗಳೇನಿದೆಯೋ ಅದನ್ನು ನಾವು ತುಳಸಿ ಮಹಾರಾಣಿಗೆ ಆಫರ್ ಮಾಡ್ತೀವಿ. ನಂತರ ಏನು ಮಾಡ್ತೀವಿ, ಪ್ರತಿಯೊಬ್ಬರೂ ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮ ಹತ್ಯ ದಿಕಾನಿ ಚ ತಾನಿ ತಾನಿ ಪ್ರಾಣಶಂತಿ
ಪ್ರದಕ್ಷಿಣ ಪದೇ ಪದೇ ಅದನ್ನು 4 ಬಾರಿ ಹೇಳಿ 4 ಬಾರಿ ಪ್ರದಕ್ಷಿಣೆಯನ್ನು ಎಲ್ಲ ಭಕ್ತರು ಮಾಡ್ತೀವಿ. ಸೊ ತುಳಸಿ ಚಯನ ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬಾರ್ದು ಅಂತಂದರೆ, ಮತ್ತು ಯಾವ ರೀತಿ ಮಾಡಬೇಕು ಅಂದರೆ, ತುಳಸಿ ಚಯನ ಅಂತಂದರೆ ತುಳಸಿ ಎಲೆಗಳನ್ನು ಅಥವಾ ತುಳಸಿಯ ಒಂದು ಮಂಜರಿಸ್ ನಾವು ತುಳಸಿ ಗಿಡದಿಂದ ನಾವು ತಗೊಳ್ತೀವಿ ಭಗವಂತನ ಸೇವೆಗೋಸ್ಕರ. ಭೋಗ ಆಫರ್ ಮಾಡೋದಕ್ಕಿರ್ಬೋದು ಅಥವಾ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕಿರ್ಬೋದು, ಅವನ ಪಾದಕ್ಕೆ ನಾವು ತಗೊಳ್ತೀವಿ. ಅದನ್ನು ಹಾಗೆ ಸುಮ್ಮನೆ ಕಿತ್ಕೊಳ್ಳೋಕ್ಕಾಗಲ್ಲ. ಹೋಗಿ ಬೇರೆ ಗಿಡದಲ್ಲಿ ಹೇಗೆ ನಾವು ಎಲೆ ಹೂವುಗಳನ್ನು ಕಿತ್ಕೊಳ್ತೀವಿ ಆ ರೀತಿ ಕಿತ್ಕೊಳ್ಳೋಕ್ಕಾಗಲ್ಲ. ತುಳಸಿ ಮಹಾರಾಣಿ ಹತ್ರ ನಾವು ಹೋಗಿ ಪರ್ಮಿಷನ್ ತೊಗೋಬೇಕು. ನನ್ನ ಕೇಶವನ ಪೂಜೆಗಾಗಿ ನಾನು ತುಳಸಿ ಎಲೆಯನ್ನು ಚಯನ ಮಾಡ್ತಾಯಿದ್ದೀನಿ ಅಂತ ಅವ್ರ ಹತ್ರ ಅನುಮತಿಯನ್ನು ಪಡ್ಕೋಬೇಕು. ಅದಕ್ಕೊಂದು ಮಂತ್ರ ಇದೆ. ತುಳಸಿ ಅಮೃತ ಜನ್ಮಾಸಿ ಸದಾ ತ್ವಂ ಕೇಶವ ಪ್ರಿಯ ಕೇಶವಾರ್ಥಂ ಚಿನಾಮಿ ತ್ವಂ ವರದ ಭಾವ ಶೋಭನೆ. ಇದು ತುಳಸಿಯ ಚಯನ ಮಂತ್ರ. ಅಂದರೆ ಅವರಿಂದ ನಾವು ಪರ್ಮಿಷನ್ ತೊಗೊಳ್ತಾ ಇದ್ದೀವಿ. ಈ ತುಳಸಿಯ ಚಯನ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಮಂತ್ರವನ್ನು ಹೇಳಬೇಕು ಅವ್ರ ಹತ್ರ ಕ್ಷಮೆ ಯಾಚನೆಗಾಗಿ. ಏಕೆಂದರೆ ತುಳಸಿಯನ್ನು ಪಿಕ್ ಮಾಡೋ ಸಮಯದಲ್ಲಿ ನಾವೇನಾದರೂ ಅಪ್ಪಿತಪ್ಪಿ ನೋವು ಮಾಡಿದರೆ ಅದಕ್ಕೆ ಕ್ಷಮೆಯನ್ನು ಕೊಡಿ ಅಂತೇಳಿ ಅವ್ರ ಹತ್ರ ಕ್ಷಮಾಯಾಚನಕ್ಕೋಸ್ಕರ ನಾವು ಒಂದು ಮಂತ್ರ ಬರುತ್ತೆ. ಚಯನೋದ್ಭವ ದುಃಖಂ ಚ ಯದೃದಿತವ ವರ್ತತೆ ತತ್ಕ್ಷಮಸ್ವ ಜಗನ್ಮಾತಾ ವೃಂದೇ ದೇವಿ ನಮೋಸ್ತುತೆ. ಓ ವೃಂದಾದೇವಿ, ನಿಮಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಓ ಜಗನ್ಮಾತೆ, ಚಯನದ ಸಮಯದಲ್ಲಿ ನಾನೇನಾದರೂ ನಿಮಗೆ ನೋವನ್ನುಂಟು ಮಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಚಯನ ಮಾಡಿದ ತಕ್ಷಣ ಈ ಮಂತ್ರವನ್ನು ಹೇಳಬೇಕು. ಅಟ್ಲೀಸ್ಟ್ ಮಂತ್ರ ಗೊತ್ತಿಲ್ಲ ಅಂದರೆ ಹಾಗೆಯೇ ಪ್ರಾರ್ಥನೆ ಮಾಡ್ಬೋದು. ದಯವಿಟ್ಟು ಕ್ಷಮಿಸಿ, ಚಯನ ಮಾಡೋ ಸಮಯದಲ್ಲಿ ನಾವು ನಿಮಗೆ ನೋವು ಮಾಡಿದ್ದೀನಿ ಅಂತ. ಚಯನ ಮಾಡೋ ಸಮಯದಲ್ಲಿ ನಾವು ಕತ್ತರಿನಾಗಲಿ ಅಥವಾ ಬ್ಲೇಡ್ಸ್ ಅಥವಾ ಯಾವುದೇ ರೀತಿ ಚಾಕು ಅಥವಾ ಸುಮ್ಮನೆ ರಫ್ ಆಗಿ ಕೀಳೋದು ಈ ರೀತಿ ಮಾಡಬಾರ್ದು. ತುಂಬ ನಿಧಾನವಾಗಿ ಪೊದೆಯನ್ನು ಅಲ್ಲಾಡಿಸ್ದೆ ಒಂದು ಕೈಯಲ್ಲಿ ಬಲಗೆಯಿಂದ ಜಸ್ಟ್ ಅದನ್ನು ಉಗುರನ್ನು ಕೂಡ ಟಚ್ ಮಾಡಬಾರ್ದು. ಜಸ್ಟ್ ಅದನ್ನು ಅಲ್ಲಾಡಿಸ್ದೆ ಸ್ವಲ್ಪ ನಿಧಾನವಾಗಿ ಅದನ್ನು ಪಿಕ್ ಮಾಡಬೇಕು ಕೈಯಿಂದ. ಅದಕ್ಕೆ ಕತ್ತರಿ ಬ್ಲೇಡ್ಸ್ ಎಲ್ಲ ಯೂಸ್ ಮಾಡಬಾರ್ದು ಚಯನ ಮಾಡೋದಕ್ಕೋಸ್ಕರ. ಮತ್ತು ಚಯನವನ್ನು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಚಯನವನ್ನು ಆ್ಯಕ್ಚುಲಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬಾರ್ದು, ಸೂರ್ಯೋದಯದ ನಂತರ ಕೂಡ ಮಾಡಬಾರ್ದು. ಬೆಳಗ್ಗೆ ಸೂರ್ಯೋದಯದಕ್ಕಿಂತ ಮುಂಚೆ ಮಾಡೋಕ್ಕೋಗ್ಬಾರ್ದು, ಸಾಯಂಕಾಲ ಸೂರ್ಯೋದಯ ಆದಮೇಲೆ ಚಯನವನ್ನು ನಾವು ಮಾಡಬಾರ್ದು. ಮತ್ತು ಮೇಯ್ನಾಗಿ ದ್ವಾದಶಿಯ ದಿನ ಸ್ಟ್ರಿಕ್ಟಾಗಿ ಮಾಡುವಾಗೇ ಇಲ್ಲ. ಸ್ಟ್ರಿಕ್ಟಾಗಿ ದ್ವಾದಶಿ ದಿನ ನಾವು ಮಾಡುವಾಗಿಲ್ಲ. ಆದರೆ ಓಕೆ, ಹರಿಭಕ್ತಿ ಪುರಾಣದಲ್ಲಿ ಹೀಗೆ ಹೇಳುತ್ತೆ. ಸಂಕ್ರಾಂತಿಯ ದಿನ, ಪೂರ್ಣಿಮೆ ದಿನ, ಅಮಾವಾಸ್ಯೆ ದಿನ ಮತ್ತು ದ್ವಾದಶಿ ದಿನ ಮಾಡಬಾರ್ದು ಅಂತ ಹೇಳ್ತಾರೆ. ಹೌದು, ಮಾಡೋಂಗಿಲ್ಲ. ಇನ್ ಕೇಸ್ ಈ ದ್ವಾದಶಿ ದಿನ ಮಾತ್ರ ನಾವು ಸ್ಟ್ರಿಕ್ಟಾಗಿ ವೈಷ್ಣವರಾದವರು ಮಾಡುವಾಗೇ ಇಲ್ಲ. ಮತ್ತು ಸೂರ್ಯೋದಯಕ್ಕಿಂತ ಮುಂಚೆ, ಸೂರ್ಯೋದಯದ ನಂತರ. ಸೊ ಇಷ್ಟು ನಾವು ಗಮನದಲ್ಲಿಟ್ಕೋಬೇಕು ತುಳಸಿ ಚಯನವನ್ನು ಮಾಡುವಾಗ. ಮತ್ತು ತುಳಸಿಯ ಒಂದು ನೆರಳೇನಿದೆಯೋ ಶ್ಯಾಡೋ, ಅದರ ಮೇಲೆ ನಾವು ಓಡಾಡಬಾರ್ದು. ನಾವು ಬಾಗಿಲಲ್ಲಿ ಇದ್ದರೆ ನಾವು ನೋಡ್ಕೋಬೇಕು. ಬಾಗಿಲಲ್ಲಿ ತುಳಸಿ ಇಟ್ಟಿದ್ರೆ ಅದ್ರ ಮೇಲೆ ಓಡಾಡ್ತಾರೆ ಜನಗಳು. ಆ ಜಾಗದಲ್ಲಿ ಇಟ್ಟಿದ್ದೀವಾ ಇಲ್ವಾ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಯಾರು ಓಡಾಡದೇ ಇರೋ ಜಾಗದಲ್ಲಿ ನೀಟಾಗಿಡಬೇಕು. ಪಶು ಪಕ್ಷಿ ಬಂದು ಅದಕ್ಕೆ ಹಾನಿ ಮಾಡೋ ಜಾಗದಲ್ಲಿ ಇಡಬಾರ್ದು, ತುಂಬ ಸೇಫಾಗಿಡಬೇಕು. ಮತ್ತು ತುಳಸಿ ಪಿಕ್ಚರ್ ಇಟ್ಕೊಂಡು ನಾವು ಆರತಿ ಮಾಡ್ತೀವಿ, ಆಲ್ಟರಲ್ಲಿ ಇಟ್ಕೊಳ್ತೀವಿ ಅನ್ನೋರು ಪಂಚತತ್ವಕ್ಕಿಂತ ಮುಂಚೆ ಆಲ್ಟರಲ್ಲಿ ಇಟ್ಕೋಬೇಕು. ಫಸ್ಟು ತುಳಸಿ ಮಹಾರಾಣಿ ಎಲ್ಲ ವಿಷ್ಣು ತತ್ವಕ್ಕೆ ಆದಮೇಲೆ ತುಳಸಿ ಮಹಾರಾಣಿಗೆ ಪೂಜೆ, ತುಳಸಿ ಮಹಾರಾಣಿಗೆ ಆದಮೇಲೆ ನಾವು ಪಂಚತತ್ವ ಫೋಟೋಗೆ ನಾವು ಆರತಿಯನ್ನು ಮಾಡ್ತೀವಿ. ಓಕೆ, ಇಲ್ಲಿಗೆ ಮುಗೀತು. ನನಗೆಷ್ಟು ಇನ್ಫಾರ್ಮೇಷನ್ ನನಗೆ ಗೊತ್ತಿದೆಯೋ, ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ನಿಮ್ಮೆಲ್ಲರ ಹತ್ರ ಶೇರ್ ಮಾಡಿದ್ದೀವಿ. ಸೊ ಇಡೀ ತುಳಸಿಯ ಒಂದು ಮಹಿಮೆಯನ್ನು ಇಡೀ ಪ್ರಪಂಚಕ್ಕೆ ಶ್ರೀಲ ಪ್ರಭುಪಾದರು ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಇಡೀ ಪ್ರಪಂಚಕ್ಕೆ ಅವರು ತುಳಸಿ ಮಹಾರಾಣಿಯ ಒಂದು ಮಹಿಮೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಿರೋದು ಶ್ರೀಲ ಪ್ರಭುಪಾದರು. ಅವರ ಒಂದು ಕೃಪೆಯಿಂದನೇ ನಾವು ಇವತ್ತು ತುಳಸಿಯ ಮಹಿಮೆ ಬಗ್ಗೆ
ತಿಳ್ಕೊಂಡಿದ್ದೀವಿ ಮತ್ತು ತುಳಸಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲದಿದ್ರೆ ನಮಗೆ ಅವರಿಲ್ಲ ಅಂದಿದ್ರೆ ಶ್ರೀಲ ಪ್ರಭುಪಾದರು ನಮಗೆ ಇದನ್ನು ಹೇಳ್ಕೊಟ್ಟಿಲ್ಲ ಅಂದಿದ್ರೆ ನಾವು ತುಳಸಿಯನ್ನು ಕೇವಲ ಔಷಧೀಯ ಗುಣ ಇರ್ತಕ್ಕಂಥ ಒಂದು ಪೊದೆಯಾಗಿ ನೋಡ್ತಿದ್ವಿ. ತುಳಸಿಯ ಈ ಮಹಿಮೆಗಳು ನಮಗೆ ಗೊತ್ತಾಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರಿಗೆ ನಾವು ಬಾರಂಬಾರ ನಮಸ್ಕಾರವನ್ನು ಮಾಡ್ತಾ ಆ, ಅವರಿಗೆ ಜಯವಾಗಲಿ, ಎಲ್ಲ ವೈಷ್ಣವರಿಗೆ ಜಯವಾಗಲಿ. ಮತ್ತು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ, ತುಳಸಿಯ ಸೇವೆಗಾಗಿ ನಮಗೆ ಶಕ್ತಿ ಮತ್ತು ಬುದ್ಧಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇಲ್ಲಿಗೆ ಮುಗಿಸ್ತೀನಿ. ದಯವಿಟ್ಟು ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ನಿಮಗೆ ಉಪಯೋಗ ಆಗಿದ್ದರೆ ಪ್ರಭುಪಾದರ ಒಂದು ಕೃಪೆಯಿಂದ ಆ, ಆ, ನಿಮಗೆ ಆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡುವಾಗಾಯಿತು. ಸೊ ಬೇರೆ ಏನಾದರೂ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅನ್ನೋರು ಅಥವಾ ಏನಾದರೂ ಶೇರ್ ಮಾಡಬೇಕು, ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಬೇಕು ಅನ್ನೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಬೋದು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದ ಕಿ ಜೈ.